ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸಿರಿಧಾನ್ಯಗಳ ದೋಸೆನ ಮಾಡೋಣ ಅಂತ ನಿನ್ನೆ ರಾತ್ರಿನೇ ನಾನು ಎಲ್ಲಾ ರೀತಿಯ ಸಿರಿಧಾನ್ಯಗಳು ಜೊತೆಗೆ ಎಲ್ಲಾ ರೀತಿಯ ಕಾಳುಗಳು ಹಾಗೆ ಬಾದಾಮಿ ಗೋಡಂಬಿ ಜೊತೆಗೆ ಒಂದು 1/4 ಕಪ್ ಆಗುವಷ್ಟು ಅವಲಕ್ಕಿನೂ ಕೂಡ ನೆನೆ ಹಾಕಿಟ್ಟಿದ್ದೆ. ಮಾರ್ನಿಂಗ್ ರುಬ್ಕೊಳ್ಳುವಾಗ ನಾನು ಇದಕ್ಕೆ ಒಂದೆರಡು ಹಸಿರು ಮೆಣಸಿನಕಾಯಿ, ಒಂದು ಗೆಡ್ಡೆ ಈರುಳ್ಳಿ, ಒಂದು ಪೀಸ್ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನೆಯೋದಿಕ್ಕೆ ಬಿಡ್ತಾ ಇದ್ದೀನಿ. ಹಿಟ್ಟು ನೆನೆಯೋದ್ರೊಳಗಡೆ ನಾನಿಲ್ಲಿ ಹಿಂದಿನ ದಿವಸ ಮಡಕೆನಲ್ಲಿ ಹಿಡಿದಿಟ್ಟಿದ್ದಂತಹ ನೀರನ್ನ ವೇಸ್ಟ್ ಮಾಡೋದ್ ಬೇಡ ಅಂತ ಗಿಡಗಳಿಗೆ ಹಾಕಿ ಹೊಸ ನೀರನ್ನ ಫಿಲ್ ಮಾಡಿಟ್ಟು ಆ ನಂತರ ನನ್ನ ಹಸ್ಬೆಂಡ್ಗೆ ಆಫೀಸ್ ವೇರ್ಗೆ ಬೇಕಾಗಿರುವಂತ ಡ್ರೆಸ್ಗಳನ್ನ ಐರನ್ ಮಾಡಿ ಒಂದ್ ಸೈಡ್ಗೆ ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಥಿಂಗ್ಸ್ ನ ರೆಡಿ ಮಾಡಿಟ್ಟು ನಂತರ ನಾನಿಲ್ಲಿ ದೋಸೆನ ಹಾಕೊಳ್ತಾ ಇದ್ದೀನಿ. ಹಿಂದಿನ ದಿವಸದ್ದು ಚಿಕನ್ ಸಾಂಬಾರ್ ಇತ್ತು, ಅದ್ರ ಜೊತೆಗೆ ದೋಸೆನ ಸರ್ವ್ ಮಾಡಿದೆ. ಮನೆಯಲ್ಲಿ ಕೆಲವೊಂದು ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಗ್ರಾಸರೀಸ್ ನ ತರೋಣ ಅಂತ ವಿಶಾಲ್ ಮಾರ್ಟ್ಗೆ ಕೂಡ ಹೋಗಿದ್ವಿ.